ಕನ್ನಡ ತಂತ್ರಾಂಶ ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, KBC ಕಲಿಯೋಣ ಬನ್ನಿ ಕಂಪ್ಯೂಟರ್ ಈ ಸಿರೀಸ್ನ 42nd ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಕಾವ್ಯ ಭಟ್. ಫ್ರೆಂಡ್ಸ್, ಈ ಟ್ಯುಟೋರಿಯಲ್ನಲ್ಲಿ ನಾವು ವಿಂಡೋಸ್ ಅಪ್ಡೇಟ್ ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ಹೊರಟಿದ್ದೀವಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಆಂಡ್ರಾಯ್ಡ್ ಅಲ್ಲಿ ಹೇಗೆ ನಮ್ಮ ಫೋನ್ ನ ಸುರಕ್ಷತೆಗಾಗಿ ಸೆಕ್ಯೂರಿಟಿ ಅಪ್ಡೇಟ್ಸ್ ರಿಲೀಸ್ ಮಾಡ್ತಾ ಇರ್ತಾರೆ, ಅದೇ ರೀತಿ ವಿಂಡೋಸ್ ನಲ್ಲೂ ಕೂಡ ವಿಂಡೋಸ್ 8 ನಂತರದಲ್ಲಿ ವಿಂಡೋಸ್ ಅಪ್ಡೇಟ್ಸ್ ಆವಾಗವಾಗ ರಿಲೀಸ್ ಆಗ್ತಾ ಇರುತ್ತೆ. ಇದು ಬೇರೆ ಬೇರೆ ರೀತಿಯ ಅಪ್ಡೇಟ್ಸ್ ಗಳನ್ನ ಕೂಡ ಒಳಗೊಂಡಿರುತ್ತೆ. ಸೆಕ್ಯೂರಿಟಿ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಡಿವೈಸ್ ಅಪ್ಡೇಟ್ಸ್, ಅಂದ್ರೆ ಯಾವ ತರ ಆಂಡ್ರಾಯ್ಡ್ ಅಲ್ಲಿ OS ಅಪ್ಡೇಟ್ಸ್ ಬರುತ್ತಲ್ಲ, ಆಂಡ್ರಾಯ್ಡ್ 12 ಇಂದ 13 to 14 ಆ ತರ. ಸೊ ಹಲವಾರು ಜನಕ್ಕೆ ಈಗ ಆಲ್ರೆಡಿ ವಿಂಡೋಸ್ 10 to 11 ಅಪ್ಡೇಟ್ ಬಂದಿರುತ್ತೆ. ಹಾಗೆ ವಿಂಡೋಸ್ 11 ಅಲ್ಲೂ ಕೂಡ ಹಲವಾರು ರೀತಿಯ ಫೀಚರ್ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಸೊ ಈಗ ಕ್ವಿಕ್ ಆಗಿ ನಾವು ವಿಂಡೋಸ್ ಅಪ್ಡೇಟ್ ಯಾವ ತರ ಮಾಡೋದು ಅನ್ನೋದನ್ನ ನೋಡೋಣ. ಇದು ಆಪ್ಷನ್ ನಮಗೆ ವಿಂಡೋಸ್ ಸೆಟ್ಟಿಂಗ್ಸ್ ಅಲ್ಲಿ ಸಿಗುವಂತದ್ದು. ವಿಂಡೋಸ್ ಐ ಮಾಡಿ ನಾವು ಏನ್ ಸೆಟ್ಟಿಂಗ್ಸ್ ಗೆ ಹೋಗ್ತೀವಲ್ಲ, ಅಲ್ಲಿ ಇರುವಂತಹ ಲಿಸ್ಟ್ ಅಲ್ಲಿ ಲಾಸ್ಟ್ ಆಪ್ಷನ್ ವಿಂಡೋಸ್ ಅಪ್ಡೇಟ್ ಅಂತ ಇರುತ್ತೆ. ಅಥವಾ ನಾವು ಇಲ್ಲಿ ಸ್ಟಾರ್ಟ್ ಮೆನು ಕೊಟ್ಟು, ಅಂದ್ರೆ ವಿಂಡೋಸ್ ಕೀ ಕೊಟ್ಟು ಚೆಕ್ ಫಾರ್ ಅಪ್ಡೇಟ್ಸ್ ಅಂತಾನೆ ಸಿಗುತ್ತೆ. ಇಲ್ಲೂ ಎಂಟರ್ ಕೊಡಬಹುದು. ನಾನು ಸೆಟ್ಟಿಂಗ್ಸ್ ಒಳಗಡೆ ಹೋಗ್ತೀನಿ. ಈಗ ವಿಂಡೋಸ್ ಐ ಓಕೆ, ಆಸ್ ಯೂಶುವಲ್ ಇಲ್ಲಿ ಸರ್ಚ್ ಬಾಕ್ಸ್ ಸಿಗುತ್ತೆ. ಟ್ಯಾಬ್ ಕೊಡ್ತಾ ಇದೀನಿ. ಹೋಮ್ ಅಂತ ಹೇಳ್ತು ಇಲ್ಲಿ ಎಂಡ್ ಕೀ ಕೊಡ್ತಾ ಇದೀನಿ, ಬಿಕಾಸ್ ನಾವು ಲಾಸ್ಟ್ ಆಪ್ಷನ್ ಗೆ ಹೋಗ್ಬೇಕು. ನೋಡಿ, ವಿಂಡೋಸ್ ಅಪ್ಡೇಟ್ ಅಂತ ಸಿಕ್ಕಿದೆ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೋಸ್ಕರ ಇಲ್ಲಿ ಎಂಟರ್ ಕೊಡ್ತಾ ಇದೀನಿ. ಓಕೆ, ನಾನೀಗ ಸದ್ಯಕ್ಕೆ ಪಾಸ್ ಮಾಡಿಟ್ಟಿರೋದ್ರಿಂದ ಪಾಸ್ಡ್ ಅಂತ ಹೇಳ್ತಿದೆ. ಇಲ್ಲ ಅಂದ್ರೆ ಯೂಶುವಲಿ ಏನಾಗುತ್ತೆ ಅಂತಂದ್ರೆ, ನೀವು ಇಲ್ಲಿ ವಿಂಡೋಸ್ ಅಪ್ಡೇಟ್ ಮೇಲೆ ಎಂಟರ್ ಕೊಟ್ಟಾಗ ಇಂಟರ್ನೆಟ್ ಕನೆಕ್ಷನ್ ಇದ್ರೆ ಆಟೋಮೆಟಿಕ್ ಆಗಿ ಅಪ್ಡೇಟ್ಸ್ ಇದೆಯಾ ಅಂತ ನಿಮ್ಮ ಕಂಪ್ಯೂಟರ್ ಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಂಟರ್ನೆಟ್ ಕನೆಕ್ಷನ್ ಇರಲೇಬೇಕು ಅಪ್ಡೇಟ್ಸ್ ಮಾಡಕ್ಕೆ, ಅದು ಎಲ್ಲರಿಗೂ ಗೊತ್ತಿರುವಂತದ್ದೇ. ಇಲ್ಲಿ ಟ್ಯಾಬ್ ಕೊಡೋಣ. ಕೆಲವು ಸಿಸ್ಟಮ್ಸ್ ಅಲ್ಲಿ ಇನ್ನೂ ಹಳೆ ಯಾವ್ದಾದ್ರು ಫೀಚರ್ಸ್ ಇದ್ರೆ, ಅಂದ್ರೆ ವಿಂಡೋಸ್ 10 ಸಿಸ್ಟಮ್ಸ್ ಗಳಲ್ಲಿ ಮತ್ತೆ ಇಲ್ಲಿ ಬೇರೆ ಬೇರೆ ಟ್ಯಾಬ್ಸ್ ಸಿಗ್ಬಹುದು. ವಿಂಡೋಸ್ ಅಪ್ಡೇಟ್ ಅಥವಾ ಸೆಕ್ಯೂರಿಟಿ ಈ ತರ. ಅಲ್ಲೂ ಕೂಡ ನೀವು ಮತ್ತೆ ವಿಂಡೋಸ್ ಅಪ್ಡೇಟ್ ಮೇಲೆನೆ ಫೋಕಸ್ ಇಟ್ಟು ಎಂಟರ್ ಕೊಟ್ಟು ಮತ್ತೆ ಟ್ಯಾಬ್ ಮಾಡ್ತಾ ಬನ್ನಿ. ಸೊ ಇದೇ ತರ ಆಪ್ಷನ್ಸ್ ಸಿಗುತ್ತೆ ನಿಮ್ಗೂನು. ಮತ್ತೆ ಟ್ಯಾಬ್ ಮಾಡ್ತಾ ಇದೀನಿ. ನೋಡಿ, ನಾನು ಪಾಸ್ ಮಾಡಿರೋದ್ರಿಂದ ರೆಸ್ಯೂಮ್ ಅಪ್ಡೇಟ್ಸ್ ಅಂತ ಸಿಗ್ತಿದೆ. ಇಲ್ಲ ಅಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ವಿಂಡೋಸ್ ಅಪ್ಡೇಟ್ ಮೇಲೆ ನೀವು ಎಂಟರ್ ಕೊಟ್ಟ ತಕ್ಷಣ ಆಟೋಮೆಟಿಕ್ ಆಗಿ ಅದು ಸರ್ಚ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ಅಪ್ಡೇಟ್ಸ್ ಏನಾದ್ರೂ ಆಟೋಮೆಟಿಕ್ ಆಗಿ ಚೆಕ್ ಆಗಕ್ಕೆ ಸ್ಟಾರ್ಟ್ ಆಗಿಲ್ಲ ಅಂತಂದ್ರೆ, ನೀವು ಟ್ಯಾಬ್ ಕೊಟ್ಟಾಗ ಅಲ್ಲಿ ಚೆಕ್ ಫಾರ್ ಅಪ್ಡೇಟ್ಸ್ ಅನ್ನೋ ಒಂದು ಬಟನ್ ಸಿಗುತ್ತೆ. ಅಲ್ಲಿ ಎಂಟರ್ ಕೊಟ್ರೆ ಅಪ್ಡೇಟ್ಸ್ ಚೆಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನೀಗ ರೆಸ್ಯೂಮ್ ಕೊಡ್ತೀನಿ. ಪಾಸ್ ಮಾಡೋದು ಹೇಗೆ ಅಂತ ಆಮೇಲೆ ತಿಳ್ಕೊಳ್ಳೋಣ. Enter more options. Get the latest updates as soon as they are available button on. To activate, press space bar. You're up to date. Checking for updates ... ನೋಡಿ, you're up to date ಅಂತ ಹೇಳ್ತು, ಬಟ್ ಅದಾದ್ಮೇಲೆ ಚೆಕಿಂಗ್ ಫಾರ್ ಅಪ್ಡೇಟ್ಸ್ ಅಂತ ಹೇಳಿದೆ. ಇದಕ್ಕೆ ನಾವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಗೆಟ್ ದ ಲೇಟೆಸ್ಟ್ ಅಪ್ಡೇಟ್ಸ್ ಆಸ್ ಸೂನ್ ಆಸ್ ದೇ ಆರ್ ಅವೈಲಬಲ್ ಅಂತ ಹೇಳುತ್ತೆ. ಇದನ್ನ ನಾವು ಬೇಕಾದ್ರೆ ಆನ್ ಮಾಡಬಹುದು ಅಥವಾ ಆಫ್ ಕೂಡ ಮಾಡಬಹುದು. ಸ್ಪೇಸ್ ಕೊಟ್ರೆ ಆಫ್ ಆಗುತ್ತೆ. ನಾನು ಇದನ್ನ ಆನ್ ಅಂತ ಇಟ್ಟಿದ್ದೀನಿ. ಹಾಗೆ NVIDIA ನೋಡಿದ್ರೆ ಟಾಗಲ್ ಬಟನ್ ಪ್ರೆಸ್ಡ್ ಅಥವಾ ನಾಟ್ ಪ್ರೆಸ್ಡ್ ಅಂತ ಹೇಳುತ್ತೆ. ಸೊ ಪ್ರೆಸ್ಡ್ ಅಂದ್ರೆ ಆನ್ ಅಂತ ಅರ್ಥ, ನಾಟ್ ಪ್ರೆಸ್ಡ್ ಅಂದ್ರೆ ಆಫ್ ಅಂತ ಅರ್ಥ. ಇಲ್ಲಿ ಸರ್ಚ್ ಆಗ್ತಾ ಇರುತ್ತೆ. ನೋಡಿ, ಪಾಸ್ ಫಾರ್ 1 ವೀಕ್ ಅಂತ ಹೇಳ್ತಿದೆ. ಇಲ್ಲಿ ನಾವು ಸ್ಪೇಸ್ ಕೊಟ್ರೆ 1 ವಾರದವರೆಗೆ ಅಪ್ಡೇಟ್ಸ್ ಪಾಸ್ ಆಗುತ್ತೆ. ನೋಡಿ, ಅಪ್ಡೇಟ್ಸ್ ಅವೈಲಬಲ್ ಅಂತ ಹೇಳ್ತು. ಇಲ್ಲಿ ಶಿಫ್ಟ್ ಟ್ಯಾಬ್ ಕೊಡ್ತಾ ಬಂದ್ರೆ ನಮ್ಗೆ ಲಿಸ್ಟ್ ಬಾಕ್ಸ್ ಅಲ್ಲಿ ಈಗಿನ ಅಪ್ಡೇಟ್ ಸಿಗುತ್ತೆ. ಸೊ ಈಗ ಒಂದು ಚಿಕ್ಕ ಅಪ್ಡೇಟ್ ಇತ್ತು ನನ್ನ ಲ್ಯಾಪ್ಟಾಪ್ಗೆ, ಒಂದು ಸೆಕ್ಯೂರಿಟಿ ಅಪ್ಡೇಟ್ ಅಂತ ಅದು ನಮಗೆ ಹೇಳ್ತು. ಶಿಫ್ಟ್ ಟ್ಯಾಬ್ ಮಾಡ್ತಾ ಬಂದಾಗ ಒಂದು ಚಿಕ್ಕ ಅಪ್ಡೇಟ್ ಆಗಿರೋದ್ರಿಂದ ಬೇಗ ಅದು ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಯ್ತು. ಆಲ್ರೆಡಿ ಅದು ಹೇಳಿರೋದು ನಿಮಗೂ ಕೇಳಿಸಿರುತ್ತೆ, ಇನ್ಸ್ಟಾಲ್ಡ್ ಅಂತ. ಇನ್ ಕೇಸ್ ಅಪ್ಡೇಟ್ ಸೈಜ್ ತುಂಬಾ ದೊಡ್ಡದಾಗಿದೆ ಅನ್ನೋದಾದ್ರೆ, ಅಂದ್ರೆ ಕೆಲವು ಸರ್ತಿ 1 GB ಅಥವಾ 2 GB ಅಷ್ಟು ಕೂಡ ಅಪ್ಡೇಟ್ಸ್ ಬರುತ್ತೆ. ಆವಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ಜಾಸ್ ಅದನ್ನ ಇನ್ಸ್ಟಾಲ್ ಆಗ್ತಿದ್ಯಾ, ಡೌನ್ಲೋಡ್ ಆಗ್ತಿದ್ಯಾ ಅಂತ ಹೇಳುತ್ತೆ. ಕಂಪ್ಯಾರಿಟಿವ್ಲಿ NVIDIA ಇದ್ರ ಬಗ್ಗೆ ಏನೂ ಜಾಸ್ತಿ ಅಪ್ಡೇಟ್ಸ್ ಕೊಡೋದಿಲ್ಲ. ಅಂದ್ರೆ ಇನ್ಸ್ಟಾಲ್ ಆಗ್ತಿದ್ಯಾ ಅಥವಾ ಅಪ್ಡೇಟ್ ಆಗ್ತಿದ್ಯಾ ಅಂತ ಕರೆಕ್ಟಾಗಿ NVIDIA ಹೇಳೋದಿಲ್ಲ. ಅಂಥ ಕೇಸಲ್ಲಿ ನಾನೇನು ಮಾಡ್ತೀನಿ ಅಂದರೆ, ನನ್ನ ಹತ್ರ ನಾವು OCR ಇರೋದ್ರಿಂದ ನಾನು
ಇನ್ಸರ್ಟ್ ಕಂಟ್ರೋಲ್ ಶಿಫ್ಟ್ ಆರ್ ಕೊಟ್ಟು ಸ್ಕ್ರೀನ್ ಮೇಲಿರುವಂತಹ ಟೆಕ್ಸ್ಟನ್ನ OCR ಮಾಡಿಕೊಂಡು ಅಪ್ಡೇಟ್ ಆಗ್ತಿದ್ಯಾ ಇಲ್ವಾ ಅಂತ ನೋಡ್ಕೊತೀನಿ. ನೋಡಿ ಈಗ ಒಂದ್ಸತಿ ಇನ್ಸ್ಟಾಲ್ ಅಂತ ಹೇಳ್ತಲ್ಲ. Listbox security intelligence update for Microsoft Defender antivirus -KB 2,267,602 left parent version 1.403.1099.0 right parent -current channel left parent broad right parent 1 of 1. To move to an item press the arrow keys. ನೋಡಿ ಈ ಲಿಸ್ಟ್ ಬಾಕ್ಸ್ ಅಲ್ಲಿ ಈಗ ಯಾವ ಅಪ್ಡೇಟ್ ಇನ್ಸ್ಟಾಲ್ ಆಯ್ತು ಅನ್ನೋದು ನಾವು ತಿಳ್ಕೋಬಹುದು. ಹಾಗೆ ಇಲ್ಲಿ ಮತ್ತೆ ಶಿಫ್ಟ್ ಟ್ಯಾಬ್ ಕೊಟ್ರೆ ನೋಡಿ ಈಗ check for updates button to activate press space bar. ಚೆಕ್ ಫಾರ್ ಅಪ್ಡೇಟ್ಸ್ ಅಂತ ಸಿಕ್ಕಿದೆ ನಮಗೆ. ಬಟ್ ಈಗ ಆಲ್ರೆಡಿ ಒಂದ್ಸರ್ತಿ ಚೆಕ್ ಆಗಿ ಅಪ್ಡೇಟ್ ಆಗಿರೋದ್ರಿಂದ ಮತ್ತೆ ಅದು ಯಾವುದೇ ತರದ ಅಪ್ಡೇಟ್ಸ್ ತೋರಿಸಲ್ಲ ನಮಗೆ. ನೋಡೋಣ, ನಾನು ಪರ್ಪಸ್ಫುಲ್ಲಿ ಅಲ್ಲಿ ಎಂಟರ್ ಕೊಟ್ಟಿದ್ದೀನಿ ಚೆಕ್ ಫಾರ್ ಅಪ್ಡೇಟ್ಸ್ಗೆ. ಯಾವ ತರ ಹೇಳುತ್ತೆ ಅಂತ ನೋಡೋಣ. ಯಾವುದು ಅಪ್ಡೇಟ್ಸ್ ಇಲ್ಲ ಅಂದ್ರೆ ನೋಡಿ ಯು ಆರ್ ಅಪ್ ಟು ಡೇಟ್ ಮತ್ತೆ ಲಾಸ್ಟ್ ಚೆಕ್ ಯಾವಾಗ ಅನ್ನೋದನ್ನ ಕೂಡ ಅದು ನಮಗೆ ಹೇಳುತ್ತೆ. ಕೆಲವು ಸರ್ತಿ ಇನ್ನೊಂದು ಏನು ನಿಮಗೆ ಆಪ್ಷನ್ ಸಿಗ್ಬೋದು ಅಂತಂದರೆ, ನಾನು ಆಗಲೇ ಹೇಳ್ತಿದ್ದೆ ಕೆಲವುದೆಲ್ಲ ತುಂಬ ಸೈಜ್ ದೊಡ್ಡದಿರುತ್ತೆ ಅಪ್ಡೇಟ್ಸ್ದು ಅಂತ. ಅಂಥ ಸಂದರ್ಭಗಳಲ್ಲಿ ಲಿಸ್ಟ್ ಬಾಕ್ಸ್ ಏನು ಸಿಗುತ್ತಲ್ಲ ಅದಾದಮೇಲೆ ಟ್ಯಾಬ್ ಕೊಟ್ಟರೆ ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಅಂತ ಸಿಗುತ್ತೆ. ಸೊ ತುಂಬ ದೊಡ್ಡ ಅಪ್ಡೇಟ್ಸ್ ಇದ್ದಾಗ ಡೈರೆಕ್ಟಾಗಿ ಅದು ಇನ್ಸ್ಟಾಲ್ ಆಗಲ್ಲ, ನಿಮಗೆ ಒಂದು ಆಪ್ಷನ್ ಕೊಡುತ್ತೆ ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಅಂತ. ಅಂಥ ಸಂದರ್ಭಗಳಲ್ಲಿ ನಿಮ್ಮ ನೆಟ್ವರ್ಕ್ ಕನೆಕ್ಟಿವಿಟಿ ಹಾಗೆ ನಿಮ್ಮ ಲ್ಯಾಪ್ಟಾಪಲ್ಲಿ ಸ್ಪೇಸ್ ಇದೆಯೋ ಇಲ್ವೋ, ಹಾಗೆ ನಿಮ್ಗೇನಾದರೂ ವರ್ಕ್ ಇದೆಯಾ ತುಂಬ ಇಂಪಾರ್ಟೆಂಟು, ಅದನ್ನೆಲ್ಲ ನೀವು ನೋಡಿಕೊಂಡು ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಕೊಡೋದೋ ಬೇಡವೋ ಅಂತ ಡಿಸೈಡ್ ಮಾಡ್ಬೋದು. ಇನ್ ಕೇಸ್ ಬೇಡ ಅಂದರೆ ನೀವು ಯಾವಾಗ ಫ್ರೀ ಆಗ್ತೀರಾ ಆವಾಗ ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಮೇಲೆ ಎಂಟರ್ ಕೊಟ್ಟರೆ ಆಗ ಅದು ಡೌನ್ಲೋಡ್ ಆಗುತ್ತೆ. ಇದು ಬೇರೆ ಬೇರೆ ರೀತಿಯ ಅಪ್ಡೇಟ್ಸ್ ಬಂದಾಗ ಬೇರೆ ಬೇರೆ ರೀತಿಯ ನಿಮಗೆ ಆಪ್ಷನ್ಸ್ಗಳು ಅಲ್ಲಿ ತೋರಿಸುತ್ತೆ. ಹಾಗೆ ಇಲ್ಲಿ ಬೇರೆ ಏನೇನು ಆಪ್ಷನ್ಸ್ ಇದೆ ಅಂತ ಆಗ್ಲೇ ನೋಡ್ತಿದ್ವಿ, ಪಾಸ್ ವರ್ಗೂ ನೋಡಿದ್ವಿ. ನೋಡಿ ಇಲ್ಲಿ ಸ್ಪ್ಲಿಟ್ ಬಟನ್ ಅಂತ ಹೇಳ್ತಿದೆ, ಇಲ್ಲಿ ಸ್ಪೇಸ್ ಕೊಟ್ಟು ನೋಡೋಣ. ನೋಡಿ ಅಪ್ಡೇಟ್ಸ್ ಪಾಸ್ಡ್ ಟಿಲ್ ಯಾವಾಗವರೆಗೂ ಅಂತ ಹೇಳ್ತು. ಹಾಗೆ ಶಿಫ್ಟ್ ಟ್ಯಾಬ್ ಕೊಡೋಣ ಇಲ್ಲಿ ಒಂದ್ಸರ್ತಿ. ನೋಡಿ ಎಕ್ಸ್ಟೆಂಡ್ ಫಾರ್ 1 ವೀಕ್ ಅಂದ್ರೆ ಇನ್ನೂ ಒಂದು ವಾರ ಮುಂದೆ ಹೋಗಕ್ಕೆ. ನೋಡಿ ಫಸ್ಟ್ ಟೈಮ್ ಮಾಡಿದಾಗ 1/1/2024 ಅಂದ್ರೆ January 1st 2024 ವರೆಗೂ ಪಾಸ್ ಆಗಿತ್ತು. ಎಕ್ಸ್ಟೆಂಡ್ ಫಾರ್ 1 ವೀಕ್ ಕೊಟ್ಟಾಗ ಇನ್ನೊಂದು ವಾರ ಅಂದ್ರೆ January 8th 2024 ವರೆಗೂ ಪೋಸ್ಟ್ಪೋನ್ ಆಯ್ತು. ಮತ್ತೆ ಶಿಫ್ಟ್ ಟ್ಯಾಬ್ ಕೊಟ್ಟು ನೋಡೋಣ. Pause updates extend for 1 week split button. ಇನ್ನೂ ಒಂದು ವಾರ ಎಕ್ಸ್ಟೆಂಡ್ ಮಾಡಬಹುದು. Space update history more button to activate press space bar. Updates paused until 1/15/2020. Okay. Pause updates extend for 1 week split space update history more button to activate press space bar. Pausing updates ... Your device won't be up to date until updates resume. Updates paused until 1/22/2020. Pause updates extend for 1 week button to activate press space bar. ಈ ರೀತಿ ನೀವು ಒಂದೊಂದು ವಾರನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು. ಆ ಡ್ಯೂರೇಷನ್ ಮುಗಿಯೋವರೆಗೂ ನಿಮಗೆ ಯಾವುದು ಅಪ್ಡೇಟ್ಸ್ ಬರಲ್ಲ ಅಂತ ಹೇಳ್ತಿದೆ. ಇನ್ ಕೇಸ್ ನಿಮಗೆ ಅಲ್ಲಿವರೆಗೂ ಎಕ್ಸ್ಟೆಂಡ್ ಆಗೋದು ಬೇಡ, ಈಗ ಮತ್ತೆ ರಿಸ್ಯೂಮ್ ಮಾಡಬೇಕು ಅಂತ ಅಂದ್ರೆ ನಾವು ಆಲ್ರೆಡಿ ನೋಡಿದ್ವಿ ರಿಸ್ಯೂಮ್ ಅಪ್ಡೇಟ್ಸ್ ಅಂತ ಸಿಗುತ್ತೆ ಆಪ್ಷನ್ ಅಂತ. ಶಿಫ್ಟ್ ಟ್ಯಾಬ್ ಮಾಡ್ಕೊಂಡು ನೋಡೋಣ. ಇಲ್ಲಿ ಆಗ್ಲೇ ಬಂದಿರುವಂತಹ ಲಿಸ್ಟ್ ಬಾಕ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಇದೆ. ಆಕ್ಚುಲಿ NVDA ಆದ್ರೆ ಈ ಲಿಸ್ಟ್ ಬಾಕ್ಸ್ ಉಳ್ಕೊಳ್ಳಲ್ಲ, ಜಾಸ್ ಆದ್ರೆ ಹೇಳ್ತಾನೆ ಇರುತ್ತೆ. NVDA ಈ ಲಿಸ್ಟ್ ಬಾಕ್ಸ್ ಹೇಳಲ್ಲ ಒಂದ್ಸರ್ತಿ ಅಪ್ಡೇಟ್ ಆದ್ಮೇಲೆ. ಮತ್ತೆ ಶಿಫ್ಟ್ ಟ್ಯಾಬ್ ಕೊಡೋಣ. ಇಲ್ಲಿ ರಿಸ್ಯೂಮ್ ಅಪ್ಡೇಟ್ಸ್ ಇದೆ, ಇಲ್ಲಿ ಕೊಟ್ರೆ ನಾವು ಪಾಸ್ ಮಾಡಿರುವಂತ ಡ್ಯೂರೇಷನ್ ಕ್ಯಾನ್ಸಲ್ ಆಗುತ್ತೆ. ಓಕೆ ನೋಡಿ ಈಗ ಮತ್ತೆ ಎಲ್ಲ ಪಾಸ್ ಮಾಡಿರುವಂತ ಡ್ಯೂರೇಷನ್ ಕ್ಯಾನ್ಸಲ್ ಆಗಿದೆ. ಮತ್ತೆ ಬೇರೆ ಇನ್ನೇನು ಆಪ್ಷನ್ ಇದೆ ಅಂತ ನೋಡೋಣ. ಟ್ಯಾಬ್ ಇಲ್ಲಿ ನಾವು ಅಪ್ಡೇಟ್ ಹಿಸ್ಟ್ರಿ ಚೆಕ್ ಮಾಡಬಹುದು. ಹಾಗೆ ಟ್ಯಾಬ್ ಇಲ್ಲಿ ಅಡ್ವಾನ್ಸ್ ಆಪ್ಷನ್ಸ್ ಅಂತ ಇದೆ. ಇಲ್ಲೇನಿದೆ ಅಂತ ನೋಡೋಣ. ಈ ಮೋರ್ ಬಟನ್ ನ ಮೇಲೆ ಸ್ಪೇಸ್ ಕೊಡ್ತಾ ಇದೀನಿ. ನೋಡಿ ಇದು ಇನ್ನಷ್ಟು ನಮಗೆ ಬೇರೆ ಬೇರೆ ರೀತಿಯ ಅಪ್ಡೇಟ್ಸ್ ಗಳನ್ನ ಕೊಡಕ್ಕೆ ಇರುವಂತಹ ಒಂದು ಆಪ್ಷನ್. ರಿಸೀವ್ ಅಪ್ಡೇಟ್ ಫಾರ್ ಅದರ್ ಮೈಕ್ರೋಸಾಫ್ಟ್ ಪ್ರಾಡಕ್ಟ್ಸ್ ಅಂತ ಹೇಳ್ತಿದೆ. ಅಂದ್ರೆ ಬರೀ ವಿಂಡೋಸ್ ಪ್ರಾಡಕ್ಟ್ಸ್ ಅಷ್ಟೇ ಅಲ್ಲ, ವಿಂಡೋಸ್ ಫೀಚರ್ಸ್ ಅಷ್ಟೇ ಅಲ್ಲ, ಮೈಕ್ರೋಸಾಫ್ಟ್ ಆಫೀಸ್ ರಿಲೇಟೆಡ್ ಬೇರೆ ಯಾವ್ದಾದ್ರು ಅಪ್ಡೇಟ್ಸ್ ಬಂದ್ರೆ ನಿಮ್ಗೆ ಸಿಗ್ಬೇಕಾ ಬೇಡ್ವಾ, ನಿಮ್ಗೆ ತೋರಿಸ್ಬೇಕಾ ಬೇಡ್ವಾ ಅಂತ ಇದನ್ನು ಕೂಡ ನಾನು ಆನ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಇದು ಕೂಡ ಅಷ್ಟೇ NVDA ಟಾಗಲ್ ಬಟನ್ ಪ್ರೆಸ್ಡ್ ಆರ್ ನಾಟ್ ಪ್ರೆಸ್ಡ್ ಅಂತ ಹೇಳುತ್ತೆ. ಸೊ ಇದು ನಿಮ್ಮ ಚಾಯ್ಸ್. ನಾನು ಆನ್ ಮಾಡಿ ಇಟ್ಟಿದ್ದೀನಿ. ಸ್ಪೇಸ್ ಕೊಟ್ರೆ ಆಫ್ ಆಗುತ್ತೆ. ಮತ್ತೆ ಟ್ಯಾಬ್ ಕೊಟ್ಟು ನೋಡೋಣ.
Get me up to date button off. To activate, press space bar. ನೋಡಿ, ಇದು ಗೆಟ್ ಮೀ ಅಪ್ ಟು ಡೇಟ್ ಅಂತ ಇದೆ, ಆಫ್ ಇದೆ, ಆನ್ ಮಾಡ್ಕೋಬಹುದು. ಸ್ಪೇಸ್ ಕೊಟ್ಟು ಮತ್ತೆ ಟ್ಯಾಬ್ ಕೊಡ್ತಾ ಇದ್ದೀನಿ. Download updates over metered connections button on. To activate, press space bar. ಇದು ನೋಡಿ, ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಚಾರ. ನೀವು ಅಪ್ಡೇಟ್ಸ್ ಮಾಡಬೇಕಾದ್ರೆ ಡೌನ್ಲೋಡ್ ಅಪ್ಡೇಟ್ಸ್ ಓವರ್ ಮೀಟರ್ಡ್ ಕನೆಕ್ಷನ್ ಅಂತ ಹೇಳುತ್ತೆ. ಈ ಮೀಟರ್ಡ್ ಕನೆಕ್ಷನ್ ಅನ್ನೋದು ನಿಮ್ಗೆ ಯಾವಾಗ ಅಪ್ಲಿಕೇಬಲ್ ಆಗುತ್ತೆ ಅಂತಂದ್ರೆ, ನೀವು ಇಂಟರ್ನೆಟ್ ಏನಾದರೂ ನಿಮ್ಮ ಮೊಬೈಲ್ ನೆಟ್ವರ್ಕ್ ಇಂದ ಹಾಟ್ಸ್ಪಾಟ್ ಮೂಲಕ ಕನೆಕ್ಟ್ ಮಾಡ್ಕೊಂಡಿದ್ರೆ ಅದು ನಿಮಗೆ ಎಷ್ಟೊಂದು ಲಾರ್ಜ್ ಅಪ್ಡೇಟ್ಸ್ ಇರೋದು, ಅಂದ್ರೆ ಆಲ್ರೆಡಿ ಏನ್ ಹೇಳಿದೆ 1 GB 2 GB ಈ ತರದೆಲ್ಲ ದೊಡ್ಡ ಅಪ್ಡೇಟ್ಸ್ ಇರುತ್ತೆ ಅಂತ, ಈ ತರದ್ನ ಅದು ಆಟೋಮೆಟಿಕ್ ಆಗಿ ನಿಮ್ಗೆ ತೋರಿಸ್ದೇನೆ ಸ್ಟಾಪ್ ಮಾಡಿರುತ್ತೆ. ಅದನ್ನ ಅದು ಮೀಟರ್ಡ್ ಕನೆಕ್ಷನ್ ಅಂತ ಕನ್ಸಿಡರ್ ಮಾಡಿಕೊಂಡು ದೊಡ್ಡ ಅಪ್ಡೇಟ್ಸ್ನ ನಿಮಗೆ ತೋರಿಸೋದಿಲ್ಲ. ಬಟ್ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ, ನನ್ನ ಹತ್ರ ಸಾಕಷ್ಟು ಡೇಟಾ ಇದೆ, ಹಾಟ್ಸ್ಪಾಟ್ ಮೂಲಕನಾದ್ರೂ ನಾನು ಅಪ್ಡೇಟ್ ಮಾಡ್ಕೋಬಹುದು ಅನ್ನೋ ತರ ಸಿಚುವೇಶನ್ ಇದ್ರೆ ಈ ಆಪ್ಷನ್ ಏನಿದೆಯಲ್ಲ ಇಲ್ಲಿ, ಡೌನ್ಲೋಡ್ ಅಪ್ಡೇಟ್ಸ್ ಓವರ್ ಮೀಟರ್ಡ್ ಕನೆಕ್ಷನ್ಸ್ ಅಂತ, ಇದನ್ನ ಆನ್ ಮಾಡಿ ಇಟ್ಕೋಬೇಕು. ಅಂದ್ರೆ ಆಫ್ ಇರುತ್ತೆ, ಇದು ಈ ತರ ಆಫ್ ಅಂತ ಹೇಳುತ್ತೆ ನೋಡಿ. Download updates over metered connections button off. To activate, press space bar. ಆಫ್ ಅಂತ ಹೇಳುತ್ತೆ. ಟು ಆಕ್ಟಿವೇಟ್ ಪ್ರೆಸ್ ಸ್ಪೇಸ್ ಬಾರ್. ಅದೇ ತರ ಎನ್ವಿಡಿಯಲ್ಲಿ ನಾಟ್ ಪ್ರೆಸ್ಡ್ ಅಂತ ಹೇಳುತ್ತೆ. ಇಲ್ಲಿ ಸ್ಪೇಸ್ ಕೊಟ್ಟು Space on. ಆನ್ ಮಾಡ್ಕೊಂಡಾಗ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ಮೂಲಕ ನೀವು ಕನೆಕ್ಟ್ ಮಾಡ್ಕೊಂಡ್ರು ಕೂಡ ನಿಮಗೆ ಎಲ್ಲಾ ರೀತಿಯ ವಿಂಡೋಸ್ ಅಪ್ಡೇಟ್ಸ್ ಸಿಗುತ್ತೆ. ಹಾಗೆ ಟ್ಯಾಬ್ ಮಾಡ್ತಾ ಇದ್ದೀನಿ. Notify me when a restart is required to finish updating button on. To activate, press. ನೋಡಿ, ಇದು ಇನ್ನೊಂದು ಆಪ್ಷನ್ ನಮಗೆ ನೋಟಿಫೈ ವೆನ್ ರೀಸ್ಟಾರ್ಟ್ ಇಸ್ ರಿಕ್ವೈರ್ಡ್ ಅಂತ ಹೇಳ್ತಿದೆ. ಅಂದ್ರೆ ಕೆಲವು ಅಪ್ಡೇಟ್ಸ್ ಬಂದು ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಆದ್ಮೇಲೆ ಸಿಸ್ಟಮ್ನ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ನಾವೆಲ್ಲೋ ವರ್ಕ್ ಮಾಡ್ತಾ ಇರ್ತೀವಿ ಬೇರೆ ಕಡೆ, ನಮಗೆ ಅದು ಇನ್ಸ್ಟಾಲ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಒಂದು ನೋಟಿಫಿಕೇಶನ್ ಸೈಡಲ್ಲಿ ಅದು ಹೇಳುತ್ತೆ, ಸಿಸ್ಟಮ್ ರೀಸ್ಟಾರ್ಟ್ ರಿಕ್ವೈರ್ಡ್ ಅಂತ ಹೇಳುತ್ತೆ. ಆವಾಗ ನಾವು ನಮ್ಮ ಮಾಡ್ತಿರುವಂಥ ವರ್ಕ್ನ ಎಲ್ಲ ಸೇವ್ ಮಾಡಿಕೊಂಡು ಸಿಸ್ಟಮ್ನ ರೀಸ್ಟಾರ್ಟ್ ಮಾಡ್ಕೋಬೋದು. ಸೊ ಆ ನೋಟಿಫಿಕೇಶನ್ ಬರಬೇಕಾ ಬೇಡವಾ ಅನ್ನೋದಕ್ಕೆ ಈ ಆಪ್ಷನ್ ಇರೋದು. ನಾನು ಇದನ್ನು ಆನ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ನೋಟಿಫಿಕೇಶನ್ ಬರಲಿ ಅಂತ. Active hours. Show all settings button collapsed. To activate, press ಇದು space. ಆಕ್ಟಿವ್ ಅವರ್ಸ್ ಅಂದರೆ ಸಿಸ್ಟಮ್ ಯಾವಾಗಲೂ ಆನ್ ಇರುವಾಗ ಯಾವ ಟೈಮಲ್ಲಿ ರೀಸ್ಟಾರ್ಟ್ ಆಗಬೇಕು ಅಂತ. ಸೊ ಇದು ನನ್ನ ಪ್ರಕಾರ ನಮಗೆ ಅಷ್ಟು ರಿಕ್ವೈರ್ಮೆಂಟ್ ಇಲ್ಲ ಆಕ್ಟಿವ್ ಅವರ್ಸ್ನೆಲ್ಲ ಸೆಟ್ ಮಾಡ್ಕೊಳ್ಳೋವಂಥದ್ದು. ಮತ್ತೆ ಟ್ಯಾಬ್ ಕೊಡ್ತಾ ಇದ್ದೀನಿ. Additional options. Optional updates. More button. To activate, press space bar. ಸೊ ಇಲ್ಲಿ ನೋಡಿ, ಅಡಿಷನಲ್ ಅಪ್ಡೇಟ್ಸ್ ಅಥವಾ ಆಪ್ಷನಲ್ ಅಪ್ಡೇಟ್ಸ್ ಅಂತ ಹೇಳ್ತಿದೆ. ಇಲ್ಲೂ ಕೂಡ ಇನ್ನೂ ಇದ್ರ ಒಳಗಡೆ ಕೂಡ ಕೆಲವು ಆಪ್ಷನ್ಸ್ ಇದೆ ನಮಗೆ ನೋಡಕ್ಕೆ. ಇಲ್ಲಿ ಸ್ಪೇಸ್ ಕೊಡ್ತಾ ಇದ್ದೀನಿ. Space. Optional updates. Windows update button 1 of 3. To activate, press space bar. ವಿಂಡೋಸ್ ಅಪ್ಡೇಟ್ ಅಂತ ಹೇಳ್ತು ಮತ್ತೆ ಟ್ಯಾಬ್ ಕೊಡ್ತಾ ಇದ್ದೀನಿ. Get help link. ಇಲ್ಲಿ ಡೈರೆಕ್ಟ್ ಆಗಿ ಗೆಟ್ ಹೆಲ್ಪ್ ಅಂತ ಬಂತು. ಹಾಗಂದ್ರೆ ಇಲ್ಲಿ ಯಾವುದು ಬೇರೆ ಆಪ್ಷನಲ್ ಅಪ್ಡೇಟ್ಸ್ ಇಲ್ಲ ಅಂತ ಅರ್ಥ. ಈ ಆಪ್ಷನಲ್ ಅಪ್ಡೇಟ್ಸ್ ಏನು ಅಂತಂದ್ರೆ, ನಮ್ಮ ಸಿಸ್ಟಮ್ಗೆ ಎಷ್ಟೊಂದು ಡ್ರೈವರ್ ಅಪ್ಡೇಟ್ಸ್ ಅಂತೆಲ್ಲ ಬರ್ತಿರುತ್ತೆ. ಅಂದ್ರೆ ಎಕ್ಸಾಂಪಲ್ ನಮ್ಮ ಆಡಿಯೋ ಡ್ರೈವರ್ ಆಗಿರ್ಬೋದು ಅಥವಾ ಗ್ರಾಫಿಕಲ್ ಡ್ರೈವರ್ಸ್ ಅಂತ ಆವಾಗವಾಗ ಡ್ರೈವರ್ ಅಪ್ಡೇಟ್ಸ್ ರಿಲೀಸ್ ಆಗುತ್ತೆ. ಇದು ಎಲ್ಲ ಲ್ಯಾಪ್ಟಾಪಲ್ಲೂ ಇದೇ ಥರ ಸಿಗುತ್ತಾ ಅಂತ ನನಗೂ ಗೊತ್ತಿಲ್ಲ. ನೀವು ಟ್ರೈ ಮಾಡಿ ನೋಡಿ. ನಂದು HP ಲ್ಯಾಪ್ಟಾಪ್, ಇದರಲ್ಲಿ ಈ ಥರ ಆಪ್ಷನ್ ಇದೆ. ಈ ಆಪ್ಷನ್ಗೆ ನೀವು ಡೈರೆಕ್ಟಾಗಿ ಸ್ಟಾರ್ಟ್ ಮೆನುವಿಂದನೂ ಬರ್ಬೋದು. ಅಂದರೆ ಸ್ಟಾರ್ಟ್ ಮೆನ್ಯುವಲ್ಲಿ ನೀವು ವಿಂಡೋಸ್ ಕೀ ಕೊಟ್ಟು ಆಪ್ಷನಲ್ ಅಪ್ಡೇಟ್ಸ್ ಅಂತ ಸರ್ಚ್ ಮಾಡಿದ್ರೆ, ಅಂದರೆ OPTIONAL ಆಪ್ಷನಲ್ ಸ್ಪೇಸ್ UPDATES ಅಪ್ಡೇಟ್ಸ್, ಇದನ್ನ ಸರ್ಚ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಇಲ್ಲಿಗೆ ಬರ್ತೀರಾ. ಇಲ್ಲಿ HP ಲ್ಯಾಪ್ಟಾಪಲ್ಲಿ ಯಾವ ಥರ ಓವರ್ ವ್ಯೂ ಇರುತ್ತೆ ಅಂತಂದರೆ, ಆಪ್ಷನಲ್ ಫೀಚರ್ಸ್ ಅಪ್ಡೇಟ್ಸ್ ಏನಾದರೂ ಇದ್ದರೆ ನಿಮಗೆ ಇಲ್ಲಿ ಬಂದ ತಕ್ಷಣ ಟ್ಯಾಬ್ ಕೊಟ್ಟರೆ ಲಿಸ್ಟ್ ಬಾಕ್ಸಲ್ಲಿ ಸಿಗುತ್ತೆ. ನಿಮಗೆ ಆಪ್ಷನ್ಸ್ ಏನೇನು ಅಪ್ಡೇಟ್ಸ್ ಇದೆ ಅಂತ ಸಿಗುತ್ತೆ. ಪ್ರತಿಯೊಂದು ಆಪ್ಷನ್ ನಂತರ ಟ್ಯಾಬ್ ಕೊಟ್ಟರೆ ಅಲ್ಲೊಂದು ಚೆಕ್ ಬಾಕ್ಸ್ ಇರುತ್ತೆ, ಅದನ್ನು ಚೆಕ್ ಮಾಡ್ಕೋಬೇಕು. ಮತ್ತೆ ಶಿಫ್ಟ್ ಟ್ಯಾಬ್ ಕೊಟ್ಟು ಡೌನ್ ಏರೋ ಕೊಟ್ಟು ಸೆಕೆಂಡ್ ಆಪ್ಷನ್ಗೆ ಹೋಗಬೇಕು. ಮತ್ತೆ ಟ್ಯಾಬ್ ಕೊಟ್ಟು ಅದನ್ನು ಚೆಕ್ ಬಾಕ್ಸ್ನ ಚೆಕ್ ಮಾಡ್ಕೋಬೇಕು. ಹಾಗೆ ಎಷ್ಟು ನಿಮಗೆ ಡ್ರೈವರ್ ಅಪ್ಡೇಟ್ಸ್ ತೋರಿಸ್ತಿರುತ್ತೋ ಪ್ರತಿಯೊಂದು ಆಪ್ಷನ್ಗೂ ಬಂದು ಮತ್ತೆ ಟ್ಯಾಬ್ ಕೊಟ್ಟು ಚೆಕ್ ಬಾಕ್ಸ್ನ ಚೆಕ್ ಮಾಡಿಕೊಂಡು ಫೈನಲ್ ಆಗಿ ಎಲ್ಲ ಚೆಕ್ ಬಾಕ್ಸು ಚೆಕ್ ಆದಮೇಲೆ ಇನ್ನೊಂದು ಸರ್ತಿ ಟ್ಯಾಬ್ ಕೊಟ್ಟರೆ ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಆಲ್ ಅಪ್ಡೇಟ್ಸ್ ಅಂತ ಹೇಳುತ್ತೆ. ಅಲ್ಲಿ ಎಂಟರ್ ಕೊಟ್ಟರೆ ನಿಮಗೆ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಫೋಕಸ್ ಮತ್ತು ನಾವು ಅಲ್ಲೇನು ವಿಂಡೋಸ್ ಅಪ್ಡೇಟ್ ಅಂತ ನೋಡಿದ್ವಲ್ಲ ಅಲ್ಲೇ ಇರುತ್ತೆ. ಲಿಸ್ಟ್ ಬಾಕ್ಸಲ್ಲಿ ಒಂದೊಂದೇ ಡ್ರೈವರ್ಸ್ ಡೌನ್ಲೋಡ್ ಆಗಿ ಅಪ್ಡೇಟ್ ಆಗ್ತಾ ಇರೋದು ನಿಮಗೆ ತೋರಿಸುತ್ತೆ. ಇನ್ ಕೇಸ್ ಯಾವುದಾದ್ರೂ ರೀಸ್ಟಾರ್ಟ್ ಬೇಕು ಅನ್ನೋದಾದರೆ ನಾನು ಆಲ್ರೆಡಿ ಹೇಳ್ದಂಗೆ
ಅಪ್ಡೇಟ್ ಆದ ತಕ್ಷಣ ನಿಮ್ಗೊಂದು ನೋಟಿಫಿಕೇಶನಲ್ಲಿ ಹೇಳುತ್ತೆ ಜಾಸ್ ಅಥವಾ NVDA ರೀಸ್ಟಾರ್ಟ್ ರಿಕ್ವೈರ್ಡ್ ಅಂತ. ನೀವು ಆ್ಯಸ್ ಯೂಶುವಲ್ ವಿಂಡೋಸ್ X ಕೊಟ್ಟು ಅಲ್ಲಿ U ಕೊಟ್ಟರೆ ಶಟ್ಡೌನ್ ಸಬ್ಮೆನುಗೆ ಹೋಗುತ್ತೆ. ಅಲ್ಲಿ ಅಪ್ಡೇಟ್ ಆ್ಯಂಡ್ ರೀಸ್ಟಾರ್ಟ್ ಅಂತ ನಿಮಗೆ ಆಪ್ಷನ್ ಸಿಗುತ್ತೆ. ಅಥವಾ ನೀವು ಅಲ್ಲೇನು ವಿಂಡೋಸ್ ಅಪ್ಡೇಟ್ ಪೇಜಲ್ಲಿ ಇರ್ತೀರಲ್ಲ, ಅಲ್ಲೇ ನೀವು ಇನ್ನೊಂದು ಸರ್ತಿ ಶಿಫ್ಟ್ ಟ್ಯಾಬ್ ಕೊಟ್ಟರೆ ರೀಸ್ಟಾರ್ಟ್ ನೌ ಸ್ಪ್ಲಿಟ್ ಬಟನ್ ಅಂತ ಹೇಳುತ್ತೆ. ಅಲ್ಲೂ ಡೈರೆಕ್ಟಾಗಿ ಎಂಟರ್ ಕೊಡ್ಬೋದು. ಈ ಥರ ನೀವು ವಿಂಡೋಸ್ ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಸಿಸ್ಟಮಲ್ಲಿ ಬಂದಿರುವಂತಹ ಹೊಸ ಫೀಚರ್ಸ್ನ ಅಪ್ಡೇಟ್ ಮಾಡ್ಕೋಬೋದು. ಹಾಗೆ ಸಿಸ್ಟಮಲ್ಲಿ ಸೆಕ್ಯೂರಿಟಿ ಅಪ್ಡೇಟ್ಸ್ ಬಂದಾಗ ನಿಮ್ಮ ಸಿಸ್ಟಮ್ ಎಷ್ಟೊಂದು ಸರ್ತಿ ವೈರಸ್ಸಿಂದ ಅಥವಾ ಹ್ಯಾಕರ್ಸಿಂದ ಸೇಫ್ ಆಗಿ ಇರೋ ಥರ ವಿಂಡೋಸ್ನವರು ಅಪ್ಡೇಟ್ಸ್ ರಿಲೀಸ್ ಮಾಡ್ತಿರ್ತಾರೆ. ಸೊ ಇದು ನಿಮಗೂ ಕೂಡ ಒಂದು ಪಾಸಿಟಿವ್ ಪಾಯಿಂಟ್ ಅಪ್ಡೇಟ್ ಮಾಡೋದ್ರಿಂದ. ಹಾಗೆ ದೊಡ್ಡ ಅಪ್ಡೇಟ್ಸ್ ಬಂದಾಗ ಮರೀದೆ ಅಪ್ಡೇಟ್ ಆದಮೇಲೆ ಡಿಸ್ಕ್ ಕ್ಲೀನಪ್ ಮಾಡ್ಕೊಳ್ಳಿ. ಸೊ ದಟ್ ಯಾವುದೇ ಹಳೆ ಅಪ್ಡೇಟ್ಸ್ ಫೈಲ್ಸ್ ಇದ್ರೂ ಅದು ಡಿಲೀಟ್ ಆಗಿ ನಿಮ್ಮ ಸಿಸ್ಟಮ್ ಮತ್ತೆ ಫಾಸ್ಟಾಗಿ ರನ್ ಆಗ್ತಾ ಇರುತ್ತೆ. ಇಲ್ಲಾಂದರೆ ಪ್ರತಿ ಅಪ್ಡೇಟ್ ಬಂದು ಎಲ್ಲ ಹಳೆ ಫೈಲ್ಸ್ ಸ್ಟೋರ್ ಆಗ್ತಾ ಹೋದರೆ ನಿಮ್ಮ ಸಿಸ್ಟಮಲ್ಲಿ ಸ್ಪೇಸ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ಸ್ಪೇಸ್ ಜಾಸ್ತಿ ಕನ್ಸ್ಯೂಮ್ ಆದಷ್ಟು ನಿಮ್ಮ ಸಿಸ್ಟಮ್ ಸ್ಲೋ ಆಗಿ ರನ್ ಆಗುತ್ತೆ. ಸೊ ಮರೀದೆ ಅಪ್ಡೇಟ್ಸ್ ಆದಾಗ ಡಿಸ್ಕ್ ಕ್ಲೀನಪ್ ಮಾಡ್ಕೊಳ್ಳಿ. Alt F4, desktop. ಸೊ ಇನ್ನೊಂದು ಸರ್ತಿ ಹೇಳೋದಾದ್ರೆ ನೀವು ಡೈರೆಕ್ಟ್ ಆಗಿ Search box edit, ಸ್ಟಾರ್ಟ್ type of ಮೆನು text. ಅಲ್ಲಿ U, Amigram app, P, WhatsApp app, D, check for updates, system settings, ಇಲ್ಲೂ press right to switch ಎಂಟರ್ preview. ಕೊಡ್ಬೋದು. ಅಥವಾ ನಾನು ಆಲ್ರೆಡಿ ನಿಮಗೆ D, ಹೇಳಿದ E, ಹಾಗೆ U, blend. ಆಪ್ಷನಲ್ ಅಪ್ಡೇಟ್ಸ್ ಅಂತ ಕೂಡ ಸರ್ಚ್ ಮಾಡ್ಬೋದು. ಸ್ಪೆಷಲ್ ಡ್ರೈವರ್ ಅಪ್ಡೇಟ್ಸ್ಗೋಸ್ಕರ O, OneNote, E, Google Chrome app, press right to switch E, defragment adopt I, internet op, O, internet option, internet A, optional L, optional features, system settings, press right to switch preview, optional, U, view optional updates, system settings, press right to switch ಇದು preview. ವ್ಯೂ ಆಪ್ಷನಲ್ ಅಪ್ಡೇಟ್ಸ್ ಅಂತ ಸಿಗುತ್ತೆ. ಇಲ್ಲಿ ಎಂಟರ್ ಕೊಟ್ರೆ ನಿಮಗೆ ಡ್ರೈವರ್ ಅಪ್ಡೇಟ್ಸ್ ಯಾವುದಾದ್ರೂ ಇದ್ರೆ ತೋರಿಸುತ್ತೆ. ಇದಿಷ್ಟು ಇವತ್ತಿನ ಟ್ಯೂಟೋರಿಯಲ್. ಆದಷ್ಟು ಬೇಗ ನಿಮ್ಮ ಸಿಸ್ಟಮಲ್ಲೂ ಬಂದಿರುವಂತಹ ಹೊಸ ಅಪ್ಡೇಟ್ಸ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮ್ಮ ಸಿಸ್ಟಮ್ನ ಡಿಸ್ಕ್ ಕ್ಲೀನಪ್ ಮಾಡಿ ಫಾಸ್ಟಾಗಿ ವರ್ಕ್ ಆಗೋ ಥರ ಮೇಂಟೈನ್ ಮಾಡಿ. ಈ ಟ್ಯೂಟೋರಿಯಲ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಟ್ಯೂಟೋರಿಯಲ್ನಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಥ್ಯಾಂಕ್ ಯು.